ಬೇಸಿಗೆ ರಜೆಯು ಬಂದಿತು ಎಂದರೆ ಮಕ್ಕಳ ಪಾಲಿಗೆ ಅದು ಹಬ್ಬ. ಅಜ್ಜಿಯ ಮನೆಗೆ ಲಗ್ಗೆಯ ಇಟ್ಟರೆ ಅಲ್ಲಿಯ ಕಲರವ ಅಬ್ಬಬ್ಬ. ಬೇಸಿಗೆ ರಜೆಯು ಬಂದಿತು ಎಂದರೆ ಮಕ್ಕಳ ಪಾಲಿಗೆ ಅದು ಹಬ್ಬ. ಅಜ್ಜಿಯ ಮನೆಗೆ ಲಗ್ಗೆಯ ಇಟ್ಟರೆ ಅಲ್ಲಿಯ ಕಲರವ ಅಬ್ಬಬ್ಬ. ಬರ್ತಾನೆ ಇಲ್ಲ. ಏನಾಗಿ ಏನಪ್ಪ ಈ ಕೆಲಸ? ಓ ಮಗ ಹೇಗಿದ್ರಿ? ನಾನು ಮಾಮ ವಿಡಿಯೋ ಕಾಲ್ ನೋಡ್ಲಿಲ್ವಾ? ಮತ್ತೆ ಹೇಗಿದ್ರಿ ಮಕ್ಕಳೇ? ರಾತ್ರಿ ಬಸ್ಸಲ್ಲಿ ಒಳ್ಳೆದಾಯ್ತಾ? ಇದೆ ಮಗ ಇದು ನೆನಪು ಮಕ್ಕಳು 1 ವರ್ಷಕ್ಕೆ ಬರ್ತಿದ್ದೀರಾ ನೀವೆಲ್ಲ? ಅದನ್ನ ನಾ ಕಿತ್ತಿ ಕೊಡ್ತಿದ್ದಲ್ಲ. ಒಳ್ಳೆ ಮರ ಉಂಟು ನಮ್ಮಲ್ಲಿ, ಒಳ್ಳೆ ಬ್ಯಾಟ್ ಆಗ್ತದೆ. ಇದೆಲ್ಲ ಪೇಟೆ ಇದೆಲ್ಲ ನಂಬಲಿಕ್ಕೆ ಹೋಗ್ಬೇಡಿ ಮಕ್ಕಳು, ಎಲ್ಲ ಹಾಳಾಗ್ತದೆ ಬೇಗ ಬೇಗ. ಬೇಸಿಗೆ ರಜೆಯು ಬಂದಿತು ಮಕ್ಕಳ ಅಜ್ಜಿಯ ಮನೆಗೆ ಲಗ್ಗೆಯ ಇಟ್ಟರೆ ಅಲ್ಲಿಯ ಕಲರವ ಅಬ್ಬಬ್ಬ. ಅಜ್ಜಿ ನನಗಷ್ಟೇ ಬಂದಿದ್ದೇನೆ, ಅದು ವಾಶ್ರೂಮಿಗೆ ಹೋಗ್ಬೇಕು. ಏನುಂಟು? ಅಚ್ಚ ಎಸಿ ಫ್ಯಾನ್ ಇಲ್ವಾ? ಎಸಿ ಫ್ಯಾನ್ ಇಲ್ಲಿ ಹಾಕ್ಬೇಕು. ಅದೆಂತ ನೆಲದ ಮೇಲೆ ಗುಂಡಿ ಇದೆ. ಅಜ್ಜಿ ಸೀಟ್ ಎಲ್ಲ ಹೋಯ್ತು. ಇಲ್ಲ ಸೀಟ್ ಇಲ್ಲ, ಒಂದೇ ಕುತ್ಕ ಒಂದೆರಡು ಅಭ್ಯಾಸ ಆಗುತ್ತೆ ಬಿಡು. ಅಜ್ಜಿ ಮಂಡಿ ನಾವು ಕುತ್ಕೊಳಕ್ ಆಗಲ್ಲ. ಏನಾಗಲ್ಲ, ಅಭ್ಯಾಸ ಆಗುತ್ತೆ ಬಿಡು. ಏನಿಲ್ಲ ಮಕ್ಕಳೇ, ಬನ್ನಿ ನಿಮ್ಗೆ ರಾತ್ರಿ ಪ್ರಯಾಣ ಮಾಡಿ ಸುಸ್ತಾಗಿರ್ಬೇಕು. ಫ್ರೆಶ್ ಅಪ್ ಆಗಿ ತಿಂಡಿಗೆ ಬನ್ನಿ. ನಾ ಅಲ್ಲಿ ತಿಂಡಿ ಕೂತು ಮನೆ ದೊಡ್ಡಗಿಲ್ಲ ಅಲ್ಲ. ಅಜ್ಜಿ ಅಜ್ಜ ಮಕ್ಕಳೇ ಇಲ್ಲಿ ಬನ್ನಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ನಲಪಾಕ ದಿನ ದಿನ ನೂತನ. ಬಿಸಿಯು ಹಾರುವ ಮೊದಲೇ ಎಲ್ಲರ ಜೊತೆಗೆ ಮೆಲ್ಲುವ ಕಲೆಯ ಜೀವನ ಜನುಮವೇ. ಅಜ್ಜಿ
ಒಂದು ಬಾಗಿಲಲ್ಲಿ ಹೋಗ್ತದೆ, ಇನ್ನೊಂದು ಬಾಗಿಲಿಂದ ಎಸ್ಕೇಪ್ ಆಗ್ತದೆ. ಅದ್ರ ಮನೆ ಬಾಗಿಲು ಎಣಿಸೋದು ಒಂದೇ, ಆಕಾಶದಲ್ಲಿರೋ ನಕ್ಷತ್ರ ಎಣಿಸೋದು ಒಂದೇ. ನಾನೀಗ ಅದೀಗ ಇಲ್ಲೇ ಇರೋದೆ ಹೋಗ್ಬಿಡುತ್ತೆ. ಇಲಿಗಳು ಸಾರ್ ಇಲಿಗಳು, 1 2 3 4 ವಿಲಕೆ 100 ಬಾಗಿಲುಗಳು, 1 2 3 4 ವಿಲಕೆ. ಇಷ್ಟೇ ಗಾಬರಿಯಲ್ಲಿದೆಯಾ? ಇವತ್ತು ನಾಗಪ್ಪ ನನ್ನನ್ನು ಬೆಳೆದಿದ್ದ. ಎಲ್ಲಿಂದ ಎಲ್ಲಿವರೆಗೆ? ಇವಾಗಿಂದ ಮೌನ. ಹೌದಾ? ಮತ್ತೆ ಯಾವ ದಾರಿ ತಗೋಣ? ಇವಾಗ ನಾವು ಮುಂದೆ ಬಾಗಿಲಿಂದ ಹೋಗೋಣ. ಅಲ್ಲಿ ಟಾಮಿ ಬಾಬಾ ನಿಂತಿರ್ತಾನೆ, ಎರಡನೇ ಭಾಗದಲ್ಲಿ ಹೋಗೋಣ. ಎರಡನೇ ಭಾಗದಲ್ಲಿ ಮುನ್ಸಿ ಮಾಮ ಕೂತಿರ್ತಾರೆ ನಮಗೋಸ್ಕರ. ಮತ್ತೆ ಹೆಂಗ್ ಹೋಗೋಣ? ಆ ನಾಗಪ್ಪ ತುಂಬಾ ಚಿಕ್ಕು, ನಾವು ಇನ್ನ 2-3 ಬಾಗಿಲ ಕತ್ತಲೇಬೇಕಾಗುತ್ತೆ. ಇವತ್ತಂತೂ ನಾಗಪ್ಪನ ಕೈಯಾಗ ನಾನು ಸಿಗುದಿಲ್ಲ. ನಾನು ಸಿಕ್ಕಾಕೊಳ್ಬೇಕಾ? ಇಲ್ಲ ಇಲ್ಲ, ಇಬ್ರು ಸಿಕ್ಕಾಕೊಳ್ಳಲ್ಲ ಇವತ್ತು. ಹಾಗಾದ್ರೆ ನಾನು ಸಿಕ್ಕಾಕೊಳ್ಬೇಕಾ? ಯಾವತ್ತು ಸಿಗಲ್ಲ, ಯಾವತ್ತು ಸಿಗಲ್ಲ. ನೀನ್ ಈ ಕಡೆ ಬಾಗಿಲು ಮಾಡು, ನಾನು ಆ ಕಡೆ ಬಾಗಿಲು ಮಾಡ್ತೀನಿ. ಇಲಿಗಳು ಇಲಿಗಳು, ಇಲಿಗಳು ಇಲಿಗಳು. ಜಾಗ ಎಲ್ಲ ನೋಡ್ದ ಹಾಗೆ ಉಂಟಲ್ಲ. ನಾನು ಒಳಗೆ ಬಂದಿದ್ದೆ ದಾರಿಲ್ಲ. ಇವತ್ತು ಅದು ಕೈ ತರ್ಸ್ಕೊಂತಲ್ಲ ಇಲ್ಲಿ. ಹೊಟ್ಟೆಗೆ ಏನಾದ್ರು ಬೇಕು, ಮುಂದೆ ಹೋಗ್ಬೇಕು. ಗೊತ್ತುಂಟು, ಈ ಮನೆ ಕಂಪ್ಲೀಟ್ ಆಗಿ ಮಣ್ಣಿಂದ ಮಾಡಿದ್ದು. ಮಣ್ಣು ಬಹಳ ತಂಪಾಗಿರುತ್ತೆ, ಹಾಗಾಗಿ ಇಷ್ಟು ತಂಪಾಗಿದೆ. ನಾವು ಮನುಷ್ಯರು ಮಾಡಿದ ಮನೆ ಎಷ್ಟು ತಂಪಾಗಿದೆ ಅಂದ್ರೆ, ಗೆದ್ದಲು ಮಾಡಿದ ಮನೆ ನಿಮ್ಗೆ ಗೊತ್ತುಂಟಾ? ಗೆದ್ದಲು? ಹಾ, ಟರ್ಮೈಟ್ ಅಂತ ಇಂಗ್ಲಿಷಲ್ಲಿ. ಅದೇ. ಹೊರಗೆ 33 ಡಿಗ್ರಿ ಉಷ್ಣಾಂಶ ಇದ್ರು, ಮನೆ ಒಳಗೆ 14 ಡಿಗ್ರಿ ತಂಪಂತೆ. 14 ಡಿಗ್ರಿ? ಹಾ ಹೌದು, ಬಾ ತೋರಿಸ್ತೀನಿ ಬಾ. ಗೂಡನ್ನು ಕಟ್ಟುವೆವು ನಾವು, ಗೂಡನ್ನು ಕಟ್ಟುವೆವು, ಹಲವು ಮಹಡಿ ಹಲವು ಕೋಣೆಯ ಗೂಡನ್ನು ಕಟ್ಟುವೆವು. ಗೂಡನ್ನು ಕಟ್ಟುವೆವು ನಾವು, ಗೂಡನ್ನು ಕಟ್ಟುವೆವು, ಹಲವು ಮಹಡಿ ಹಲವು ಕೋಣೆಯ ಗೂಡನ್ನು ಕಟ್ಟುವೆವು. ಹೊರಗೆ ಎಷ್ಟೇ ಬಿಸಿಲೇ ಇರಲಿ, ಒಳಗೆ ಮಾತ್ರ ತಂಪಾಗಿರುವ ಗೂಡನ್ನು ಕಟ್ಟುವೆವು. ಮಣ್ಣಲ್ಲಿ ಗೂಡನ್ನು ಕಟ್ಟುವೆವು. ಕಾಗೆ ಗೂಡು ಯಾಕೆ ಹೀಗೆ? ಕೋಗಿಲೆ ನೀ ಗೂಡು ಯಾಕೆ ಕಟ್ಟಲ್ಲೇ? ಗೊತ್ತಾಯ್ತು.
1 2 3 4 ಆಂಟಿಗೂ ಮಾತಾಡ ನಾನು ಮಾತಾಡ ನಾನು ಹೋಗಿ ಗೂಡನ್ನು ಕಟ್ಟುವೆವು ಗೂಡನ್ನು ಕಟ್ಟುವೆವು ಹಾಗೆ ಇದು ಎಲ್ಲಿಗೆ? ಅಣ್ಣ ಎಲ್ಲಿಗೆ ಹೋಗ್ಬಿಟ್ಟ ನನ್ ಬಿಟ್ಟು ಮಗ ಆಗಿನ ಕೋಗಿಲೆ ಕಟ್ಟೆ ನೋಡಿದ್ಯಲ್ಲ? ಅಣ್ಣ ನೀ ನನ್ ಬಿಟ್ಟು ಎಲ್ಲಿ ಹೋದೆ ಅಜ್ಜ ಜೊತೆ ಹೋಗಿದ್ದೆ ಎಲ್ಲಿಗೆ ಓ ಅಲ್ಲ, ಅದು ಕಾಡಿಗೆ ಹೋಗಿದ್ದೆವು. ಎತ್ತು, ಕಾಗೆ, ಕೋಗಿಲೆ ಅವನ್ನೆಲ್ಲ ನೋಡಿ ಬಂದೆವು. ಓ ಹೌದಾ ಇದು ಸಕ್ಕರೆಯಿಂದ ಮಾಡಿದಾರಲ್ಲ ಅಲ್ಲ ಬೆಲ್ಲ ನಂಗೊತ್ತು ಇದನ್ನೇನ ಮಾಡಿದ್ರು, ಜೇನುತುಪ್ಪದಿಂದ ಮಾಡಿದ ಜ್ಯೂಸ್. ಅಜ್ಜಿ ಇದು ಮಸ್ತ್ ಉಂಟು ಯಾವ ಮಾರ್ಕೆಟ್ ಅಲ್ಲಿ ಸಿಗತ್ತೆ ಅಂತ ಹೇಳಿ ನಾನು ಹೋಗಿ ತಗೊಂಡ್ ಬರ್ತೀನಿ ಈ ಜೇನುತುಪ್ಪನ ಮಾರ್ಕೆಟ್ ಇಂದ ತಂದಿದ್ದಲ್ಲ ನಿಮ್ಮ ಮಾವ ಇದ್ದಾರಲ್ಲ ಆ ಡಬ್ಬಿಯಲ್ಲಿ ಜೇನುತುಪ್ಪವನ್ನು ಹಾಕ್ತಾರೆ ಅವ್ರು ತಂದಿದ್ದು ಹೌದಾ ಆಗ ನಂಗೆ ತೋರ್ಸು ಮಾವ ಬನ್ನಿ ಬನ್ನಿ ಎಲ್ಲ ಅಣ್ಣ ನೀನು ಬರ್ ನಾ ಇಲ್ಲೇ ಮನೆಯಲ್ಲಿ ಡಬ್ಬ ಕಾಣಿಸ್ತಿಂಟಾಗಿ ಹೀಗೆ ಡಬ್ಬ ಹಾ ನೋಡಿಲಿ ಹೆಂಗ್ ಕಾಣಿಸ್ತಿತ್ತು ಏನೋ ಗೊತ್ತಿಲ್ಲ ಗೋಲ್ ಗೋಲ್ ಯಾಕೆ ಉಂಟು ಗೊತ್ತಾ ಹೆಂಗ್ ಉಂಟು ನೋಡ್ಲಿಕ್ಕೆ ಚಂದ ದಿಸ್ ಪ್ಯಾಟರ್ನ್ ಇಸ್ ಅಮೇಜಿಂಗ್ ಇನ್ನು ಉಂಟಲ್ಲ ಪರಿಸರದಲ್ಲಿ ನೋಡ್ಲಿಕ್ಕೆ ತುಂಬಾ ಇರ್ತದೆ ಕಣ್ಬಿಟ್ಟು ನೋಡ್ಬೇಕು ಎಲ್ಲ ಚಂದ ಇರ್ತದೆ ಪರಿಸರ ಇವಾಗ ಈ ಹೋಲ್ ಹೋಲ್ ಅಲ್ಲಿ ಎಂತ ಉಂಟು ಗೊತ್ತಾ ಎಂತ ಉಂಟು ಇದರಲ್ಲೇ ಜೇನುತುಪ್ಪ ಇರೋದು ಅಂತ ಇದ್ದಲ್ಲ ಅದನ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ ಗೊತ್ತಾ ಓ ಹಿಂಗ್ ಹೇಳ್ತೀರಾ ಇಲ್ಲ ಮಗ ಹಿಂಗೆ ಏನಪ್ಪ ಇದನ್ನ ಎತ್ತರಕ್ಕೆ ಹಾಕಿದಾಗ ಅದು ನಮಗೆ ಪ್ರಾಸೆಸ್ ಮಾಡಿ ಜೇನುತುಪ್ಪ ಕೊಡ್ತದೆ ಇದು ಹೋಲ್ ಹೋಲ್ ಹಿಂಗೆ ಇರ್ತದೆ ಮುಂದಿನ ವರ್ಷ ಬೇಕಾಗ್ತದೆ ಆದ್ರೆ ನಾವು ಜೇನುತುಪ್ಪ ಎಲ್ಲದೂ ತಗೋಬಾರ್ದು ಪಾಪ ಅದಕ್ಕೆ? ನೋಡು ಜೇನುತುಪ್ಪ ಯಾಕೆ ಇರ್ತದೆ ಗೊತ್ತಾ ನಿಮಗೆ ತಿನ್ಲಿಕ್ಕೆ ಅಲ್ಲ ಜೇನುಗಳು ಅವರು ಮಳೆಗಾಲದಲ್ಲಿ ಕಷ್ಟ ಆಗಬಾರ್ದು ನಮಗೆ ತಿನ್ಲಿಕ್ಕೆ ಏನಾದ್ರು ಸಿಗ್ಬೇಕು ಅಂತ ಬೇಸಿಗೆಗಾಲ ಚಳಿಗಾಲದಲ್ಲಿ ಹೂವಿನ ರಸವನ್ನು ಹೀರಿ ಇದನ್ನ ಮಾಡೋದು ಜೇನುತುಪ್ಪ ಮಾಡ್ತದೆ ಅದಕ್ಕೆ ಮಳೆಗಾಲದಲ್ಲಿ ಅದು ಸ್ವಲ್ಪ ಬೇಕಲ್ಲ ಅಷ್ಟನ್ನು ತಿನ್ಬಿಟ್ರೆ ಪಾಪ ಜೇನು ಏನ್ ಮಾಡ್ಬೇಕು ನಾನು ಸಾಯಿಸ್ದಂಗೆ ಆಗೋದಿಲ್ಲ ತಪ್ಪಾಗಬಾರ್ದು ಅದಕ್ಕೆ ಸ್ವಲ್ಪ ಜೇನಿಗೋಸ್ಕರ ಉಳಿಸ್ಬೇಕು ಉಳಿದಿನ ತಗೋಬೇಕು ಆಯ್ತಾ ಬಾ ಮನೆಗೆ ಹೋಗು ಹಂಗೆ ಏನಾದ್ರು ಸಿಗ್ಬೋದು ಅದೇ ಮಧ್ಯ ಮಳೆಗಾಲದ ತಯಾರಿಗೆ ನಾವು ಹೊರಟೆವು ನಮ್ಮ ಭಾರಕ್ಕಿಂತ ಹೆಚ್ಚು ತೂಕ ಹೊರುವೆವು ಲಿಫ್ಟ್ ರೈಟ್ ಲಿಫ್ಟ್ ಲಿಫ್ಟ್ ರೈಟ್ ಲಿಫ್ಟ್ ಏನಿದೆಲ್ಲ ನಾವಾ ಇನ್ನೇನು ಮಳೆಗಾಲ ಬರ್ತಿದೆಯಲ್ಲ ಅದಕ್ಕೆ ನಾನು ಸ್ಟೋರ್ ಮಾಡಿದ್ರೆ ಜೇನು ಕಟ್ತೀನಿ ನೀನು ಸ್ಟೋರ್ ಮಾಡ್ತೀಯಲ್ಲ ನಾನೆಲ್ಲ ಜೇನೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಜೇನು ಕೂಡ್ ಮಾಡ್ತೀನಿ ನೀನು ನಮ್ದು ಇಲ್ಲೇ ಹತ್ರ ಒಂದು ಜೇನು ಇದೆ ಅಲ್ಲೇ ಹಾಕ್ತೀನಿ ಸರಿ ನನಗೆ ಕೈ ಮಾಡ್ತೀನಿ ಹೋಗ್ತೀನಿ ಬಾಯ್ ಮಳೆಗಾಲದ ತಯಾರಿಗೆ ನಾವು ಹೊರಟೆವು ನಮ್ಮ ಭಾರಕ್ಕಿಂತ ಹೆಚ್ಚು ತೂಕ ಹೊರುವೆವು ಲಿಫ್ಟ್ 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 ರೈಟ್ ಲಿಫ್ಟ್ ಲಿಫ್ಟ್ ರೈಟ್ ಲಿಫ್ಟ್ ಅದು ಮಗ ಈಗ ಈ ಕಪ್ಪು ಹಾ ಇದಕ್ಕೆ ಇರುವೆ ಅಂತಾರೆ ನೋಡಿಲ್ವಾ ಮಗ ನೀನು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಗಾರ್ಡನ್ ಅಲ್ಲಿ ಉಂಟಲ್ಲ ಗಾರ್ಡನ್ ಉಂಟು ಇದು ನಮ್ಮ ಮನೆಗೆ ದಿವ್ಸನೇ ಇಟ್ರು ದಿನಾ ಬರ್ತದೆ ಇದಕ್ಕೆ ಆಂಟ್ಸ್ ಅಂತ ಕರೀತಾರೆ ಓ ಹೌದಲ್ಲ ಆಂಟ್ ಇದು ಎಲ್ಲಿಗಿರ್ತದೆ ಗೊತ್ತಾ ನಿಮಗೆ ಮನೆ ಏನ್ ಹಿಂಗಿರ್ತದೆ ಗೊತ್ತಾ ಮನೆ 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 ಎಲ್ಲ ತೋರಿಸ್ತೇನಲ್ಲ ಇದನ್ನೇ ಹಿಂದೆ ಹೋಗುವ ಮೆಟ್ಬೇಡ ಆಯ್ತಾ ಮಳೆಗಾಲದ ತಯಾರಿಗೆ ನಾವು ಹೊರಟೆವು ನಮ್ಮ ಭಾರಕ್ಕಿಂತ ಹೆಚ್ಚು ತೂಕ ಹೊರುವೆವು
ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ನಮಸ್ತೆ, ಏನ್ ಸಮಾಚಾರ? ಮತ್ತೆ ನಾವು ಮಳೆಗಾಲಕ್ಕೆ ಸ್ಟಾಪ್ ಮಾಡ್ತೀವಿ. ಓಹೋ, ಮಳೆಗಾಲ ನೆಕ್ಸ್ಟ್ ಇಯರ್ ಪ್ಲಾನಿಂಗ್ ಅಲ್ಲ? ಕಷ್ಟ ಆಗ್ತದೆ, ಅದು ಮಳೆಗಾಲ. ಆಯ್ತು ಮಾಡಿ ಬೇಗ ಬೇಕು. ನಾವೇನುಂಟು ಬೋರ್ಡ್ ಕಾಣಿಸ್ಲಿಲ್ಲ. ಅಲ್ಲಿ ಕೆಳಗೆ ಮಣ್ಣು ಕಾಣಿಸುತ್ತೆ, ಅಲ್ಲಿ ಕೆಳಗಡೆ ಗೊಬ್ಬರ. ಹಾ, ಮಣ್ಣು. ಮಣ್ಣಲ್ಲ ಮಗ, ಅದು ಇರುವೆ ಕಟ್ಟಿರೋ ಗೂಡು ನೋಡು, ಎಲ್ಲ ಅದ್ರೊಳಗೆ ಹೋಗ್ಬಿಟ್ಟು. ಓ, ಹೌದಲ್ಲ? ಇದು ತಂಪಿರ್ತದೆ ಒಳಗೆ, ಗೊತ್ತಾ ನಿನಗೆ? ಇವತ್ತು ಬೆಳಗ್ಗೆ ಅಜ್ಜ ಹೇಳಿದ್ರಲ್ಲ ನಿನಗೆ, ಹಾ. ಇದು ಹಾಗೆ ಹೊರಗಡೆ ಎಷ್ಟೇ ಬಿಸಿದ್ರು ಒಳಗೆ ತಂಪಿರ್ತದೆ. ಅದು ಎಸಿ ಹಾಕಿರತ್ತಲ್ಲ? ಇಲ್ಲ ಮಗ, ಮಣ್ಣೇ ತಂಪಿರ್ತದೆ. ನಮ್ಮ ಮನೆದು ಮಣ್ಣು ನೋಡು, ರಾತ್ರಿ ಒಂದು 2 ಕಂಬಳಿ ಹಾಕೊಂಡು ಮಲ್ಕೊಂಡಿದ್ದಾನಂತೆ. ಹೀಗೆ ಕಲ್ಲಿ ತುಂಬಾ ಇರ್ತದೆ. ಇವಾಗ ಇದರಲ್ಲಿ ಬೇರೆ ಎಲ್ಲ ಪ್ರಾಣಿಗಳಿರ್ತವೆ ನೋಡುವ. ನೋಡು, ಎಲ್ಲ ಬರ್ತಿರ್ಬೋದು, ಸುಮ್ಮನೆ ಬೇಗ ಹೋಗುವ. ಕೆಂಚಮ್ಮ ನಿನ್ನ ಗೂಡು ಎಲ್ಲಮ್ಮ, ಅಳಿಲಮ್ಮ ಇಷ್ಟು ಗೂಡು ಯಾಕಮ್ಮ. ಕೆಂಚಮ್ಮ ನಿನ್ನ ಗೂಡು ಎಲ್ಲಮ್ಮ, ಅಳಿಲಮ್ಮ ಇಷ್ಟು ಗೂಡು ನಿನ್ನಿಂದ ಪೋಸ್ಟ್ ಬಂದಿದ್ದೆ ಕೆಂಚಮ್ಮ. ಎಂತ ಕೋಶ? ನಂಗೇನ್ ಗೊತ್ತು, ಆ ಪೋಸ್ಟ್ ಮ್ಯಾನ್ ಕೊಟ್ಟಿದ್ದ ನನಗೆ. ನಿಮ್ದೊಂದು 5-6 ಮನೆಗಳಲ್ಲಿ ಮಾಡಿಟ್ಟಿದ್ದಿ ಮೇಲೆ, ನಂಗೆ ಏನ್ ಗೊತ್ತಾಗಲಿ ನಿಮ್ಗೆ ಯಾವ ಮನೆ ಅಂತ. ಯಾಕಪ್ಪ ಅದು ಮಾಡಿಟ್ಟಿದ್ದಿ? ಯಾಕೆ ಗೊತ್ತಿಲ್ಲ, ನಾನು ಅಷ್ಟು ಮನೆ ಮಾಡಿದ್ದು. ಯಾಕೆ? ಯಾರಿಗೆ ಹೇಳ್ಬಾರ್ದು, secret. ಇಲ್ಲ ನಾ ಯಾರಿಗೆ ಹೇಳಲ್ಲ. ಹಿಂದಿನ ವರ್ಷ ಆ ಪಕ್ಕದ ಮರದ್ದು ಗೂಬೆ ಉಂಟಲ್ಲ, ಇಷ್ಟು ಹಾ. ದೊಡ್ಡದು. ಆ ಗೂಬೆ ನನ್ನ ಗೂಡಿಗೆ ಮರಿಕಲಿಕ್ಕೆ ಬರ್ತದೆ. ಮತ್ತೆ ಯಾವಾಗಲೂ ರಾತ್ರಿ ಪಕ್ಕದ ಮರದ ಚಿರತೆ ಇದ್ದಾನಲ್ಲ, ಹಾ, ಹಾ, ಆ ನನ್ನ ಹೌದು. ಗೂಡನ್ನೇ ನೋಡ್ತಾ ಇರ್ತಾನೆ. ಮತ್ತೆ ಯಾವಾಗಲೂ ಬೆಳಗ್ಗೆ ಆ ಗುಡ್ಡದ ತುದಿಯಲ್ಲಿರುವ ಗಿಡಗಳನ್ನ ನನ್ನ ಗೂಡನ್ನ ಸುತ್ತವೇ ಹಾಕ್ತಾ ಇರ್ತಾನೆ. ಅದಕ್ಕೆ ನನ್ನ ಮರಿಗಳು ಸತ್ತೋಗ್ತಾವಲ್ಲ, ಅದಕ್ಕೆ ನಾನು ತುಂಬಾ ಕೋಪ ಇರ್ತೇನೆ. ಆಗ ನಾನು ಎಲ್ಲಿದ್ದೇನೆ, ನನ್ನ ಮರಿಗಳು ಎಲ್ಲಿದ್ದಾವೆ ಅಂತ ಯಾರಿಗೂ ಗೊತ್ತಾಗಲ್ಲ. ಇನ್ನ ಐಡಿಯಾ ತುಂಬಾ ಒಳ್ಳೆ ಉಂಟು, ಆದ್ರೆ ನೀನ್ ಎಲ್ಲಿದೆ ಅಂತ ಕೇಳಿದ್ರೆ ನಾ ಏನ್ ಮಾಡ್ಲಿ? ಕೆಂಚಮ್ಮ ಎಲ್ಲಿದ್ದಾರೆ ಅಂತ ತುಂಬಾ ಜನ ಕೇಳ್ಕೊಂಡು ಬರ್ತಾರೆ. ಎನ್ಯಾರದಾಗಿ ಕೇಳ್ಕೊಂಡು ಬಂದ್ರೆ ನಾನೇ ದಿನ ಬರ್ತೇನೆ. ಹಾ, ಆಯ್ತು. ನನ್ನ ಹರುಣ ಬಾ ಹರುಣ ಬಾ ಹರುಣ ಬಾ ಹರುಣ ಬಾ. ಇಲ್ಲೇ ಇಲ್ವಾ? ಇಲ್ಲಿ. 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 ಏ ಮಾರೇ, ನೀ ಒಂದು ಹೇಳಿದ್ದು ಸರಿ ಆಗುದಿಲ್ಲ. ಹೋಗಿ ಅಂತೇಳಿ, ಇದು ಈಗ ಒಂದು ಉಂಟು, ಇರೋದಿಲ್ಲ. ಹಾಗಣ್ಣ, ಇಲ್ಲಿ ಜಾಗ ಸಿಗ್ತದೆ. ಓ, ಜಾಗವಾ? ಆ ಕೆಂಚಮ್ಮ ಒಂದು 5-6 ಗೂಡು ಮಾಡಿಟ್ಟಿದ್ದಾರೆ. ಆದ್ರೆ ನಿಮಗೆ ಯಾವ ತರದ ಜಾಗ ಬೇಕು? ನಮ್ಗೆ ಮರದ ಕೊಟ್ಟರೆ ಇರ್ಬೇಕು. ಕೊಟ್ಟರೆ? ಹಾ, ಕೊಟ್ಟರೆ ಇರ್ಲಿಕ್ಕಿದೆ ಒಂದು ಇಂತ ಮರದ ಮೇಲೆ. ಅದು ಆಗ್ಬೋದಾ? ಹಾ, ಆಗುತ್ತೆ. ಬೇರೆ ರೆಂಟ್ ಕೊಡ್ಬೇಡಿ. ಹಾ, ಆಯ್ತು, ಕೊಡಲ್ಲ. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನಾವು ಮಾತಾಡೋದು. ನನ್ನದೊಂದು ಬೀಜವನ್ನು ಆದಷ್ಟು ದೂರ ನೀನು ತಗೊಂಡು ಹೋಗಿ ಅಂತ ಪಸರಿಸಿದ್ರೆ ನಾನು ತುಂಬಾ ಖುಷಿಯಾಗಿಬಿಟ್ಟು. ಹಾ, ಸಿಕ್ಕಾಪಟ್ಟೆ ಎಲ್ಲ ಕೂಡ ಆ ಕಡೆ full ಬೀಜಗಳೇ ಬೀಜ. ಹಾ, ತುಂಬಾ ಖುಷಿಯಾಗಿ ಬಿಡ್ತೇನೆ ನಾನು. ಹಾ. ಹಾ, ನನ್ನ ಬೀಜ ತಗೊಂಡು ಹೋಗಿ. ಹಾ, ಕೊಡು. ಹರುಣ ಬಾ ಹರುಣ ಬಾ. ಓ, ಹಿಂಗಾ? ಹಾ, ನೋಡು. ಹಾರ ಹಾಕ್ಯೋದು. ಯಾವ್ದು ಇವಾಗ ಬಂದಿದ್ದ ಅಕ್ಕಿಯ? ಹಾ. ಅದಕ್ಕೆ ಹಾರ್ನ್ಬಿಲ್ ಅಂತಾರೆ ಮಗ. ಹಾರ್ನ್ಬಿಲ್ ಯಾಕಂತಾರೆ ಗೊತ್ತಾ? ಹಾಗೆ. ನೋಡು, ಅದ್ರಲ್ಲಿ ಕೊಕ್ಕು ನೋಡಿದ್ಯಾ? ಹಾ, ಎಕ್ಸ್ಟ್ರಾ ಕಟ್ ಉಂಟಲ್ಲ? ಆ ಎಕ್ಸ್ಟ್ರಾ ಪಾರ್ಟ್ ಅಲ್ಲಿ ಅದು ಸದ್ದು ಮಾಡ್ತಾರೆ, ಅದಕ್ಕೆ ಹಾರ್ನ್ ಬಿಲ್ ಅಂದ್ರೆ ಕೊಕ್ಕು. ಮತ್ತೆ ಆ ಎಳಿ ನೋಡಿದ್ಯಾ ನೀನು? ಅದೇ ಇಷ್ಟು ದೊಡ್ಡದಿದೆ. ಅದಕ್ಕೆ ನಮ್ಮ ಕಡೆ ಕೆಂಚಳಿಲು ಅಂತಾರೆ. ಅದು ಅಷ್ಟು ದೊಡ್ಡ ಬೆಳೆಯುತ್ತೆ, ಕೆಂಚು ಬ್ರೌನ್ ಅಳಿಲು, ಅರ್ಥ ಆಯ್ತಾ? ನಿಂಗೆ ಆ ಗೂಡು ಕಾಣಿಸ್ತಿತ್ತಾ? ಅದು ಹ್ಯಾಂಗಿಂಗ್ ಗುಡ್, ಅದು ಹೆಂಗೆ? ಅದು ಹೆಂಗೆ ಗೊತ್ತಾ? ಹರುಣ ಬಾ ಹರುಣ ಬಾ
ಹಾರೋಣ ಬಾ ಹಾರೋಣ ಬಾ. ಗೀಜಗ. ಅದನ್ನ ಇಂಗ್ಲಿಷಲ್ಲಿ ಏನಂತ ಕರೀತಾರೆ? ಇಂಗ್ಲಿಷಲ್ಲಿ ನಿಮ್ಗೆ ಅದು ಬೀವರ್ ಬರ್ಡ್ ಅಂತ ಕರೀತಾರೆ, ಗೊತ್ತಾಯ್ತಾ? ಗೊತ್ತಾಯ್ತು. ಅದಕ್ಕೆ ಹಾ ಏನು ಆದ್ರೆ ಅದು ಏನೋ ವಾಟರ್ ಪ್ರೂಫ್ ಅಂತ ಹೇಳ್ತಲ್ಲ, ಅದು ಹೆಂಗೆ? ನೋಡಲ್ಲಿ ಬೋರ್ಡ್ ಸರಿ ನೋಡು, ಅದರಲ್ಲಿ ಬಾಗ್ಲೆಲ್ಲ ಉಂಟು, ಕೆಳಗುಂಟಲ್ಲ, ಅದು ಹೇಗೆ? ಅದು ಹಾಗೆ ನೋಡು, ಮಳೆ ಬಿದ್ದಾಗೆಲ್ಲ ಮೇಲ್ಗಡೆ ಬೀಳುತ್ತೆ ಅಲ್ವಾ? ಸೊ ಕೆಳಗಡೆ ಬಾಗಿದ್ರೆ ಮೇಲ್ಗಡೆಯಿಂದ ನೀರು ಬಿಡುತ್ತೆ, ಕೆಳಗಡೆ ಹೋಗುದಿಲ್ಲ, ಮೇಲ್ಗಡೆ ನೋಡಕ್ ಬರುದಿಲ್ಲ. ಇವ್ರಿಗೆ ಎಷ್ಟೇ ಈಸಿ. ಮಳೆ ಬರುತ್ತೆ, ಅವ್ರು ಸೇಫ್ ಆಗಿರತ್ತೆ, ಅದು ಫ್ರೀ ಕಾಸ್ಟ್ ಅಲ್ಲಿ. ನೋಡು, ಅದು ಬೀಜವನ್ನು ಬಳಸಲಿಲ್ಲ ಅಂತ ನೋಡು, ಅದರಲ್ಲಿ ವೈರ್ ಫ್ಲೈ ಯೂಸ್ ಮಾಡುತ್ತೆ ಒಳಗಡೆ. ಹೇಗೆ ಎಲೆಕ್ಟ್ರಿಸಿಟಿನೂ ಬಳಸಲ್ಲ, ಲೈಟ್. ಇದೆಲ್ಲ ನಾವು ಕಲಿಬೇಕು, ಇದರಿಂದನೇ ನಾವು ಎಲೆಕ್ಟ್ರಿಸಿಟಿ ಕಲ್ತಿದ್ದು. ಕತ್ಲಲ್ಲಿ ಕಾಣಿಸ್ಬೇಕು ಅಂತ. ಹಾ ಎನಿವೆ, ನೀನು ಬೆಂಗಳೂರಲ್ಲಿ ಎಲ್ಲಿರ್ತೀಯ? ಅಪಾರ್ಟ್ಮೆಂಟ್ ಎಷ್ಟು? 10 ಫ್ಲೋರ್ ಅಷ್ಟೇ. ನೋಡು ನಮ್ಮ ಮರ ನೋಡು, 1 2 3 4 5 6 7 8 9 10 ಇಲ್ಲಿ ಕೊಟ್ರೆ 1 12 13 14 15 14 ಸೊಕ್ಕೆ ಆಗಲ್ಲ. ನೋಡು ಎಷ್ಟು ಗೂಡುಗಳಿದ್ದಾವೆ, ಎಷ್ಟು ಜನಗಳಿರ್ತಾರೆ ನೋಡು ಒಂದು ಮರದಲ್ಲಿ. ನಿಮ್ದು 10 ಫ್ಲೋರ್ ಇದರಲ್ಲಿ ಏನೂ ಇಲ್ಲ. ನಮ್ಮ ಮರ ನನಗೆ ಹೆಮ್ಮೆ ಆಗ್ತದೆ ಹೇಳಲಿಕ್ಕೆ, ನಮ್ಮ ಮರ ಏನು ತಗೊಳ್ದೆ ಎಲ್ಲದೂ ಕೊಡ್ತದೆ. ಇದು ನಮ್ಮ ಮರ, ನಮ್ಮ ಮನೆದು, ನಮ್ಮ ಮನೆಯದೇ ಮರ. ಓ ನೋಡು ಪರಿಸರದಲ್ಲಿ ಕಲಿಯಲಿಕ್ಕೆ ತುಂಬಾ ಇದೆ. ಹೋಗುವ ಮನೆಗೆ, ಆಮೇಲೆ ಅಜ್ಜಿ ಬೈತಾರೆ, ಇಷ್ಟು ದಿವಸ ಅದು ಕರ್ಕೊಂಬಂದಿಲ್ಲ, ನಾನು ನೋಡಿ ಸಿಗ್ಲಿಲ್ಲ ಅಂತ. ಬೇಗ ಬಾ. ಪೋಸ್ಟ್ ಬಂದ್ರು. ಪೋಸ್ಟ್ ಎಂಚಮ್ಮನೀಗ ಅಲ್ಲ ನಿಮಗೆ ನಂಗೆ ಯಾರು ಬರೀತಾರ? ಯಾರೋ ಬರ್ತಿದ್ದಾರೆ. ಓ, ಏನ್ ಮಾಡ್ಬೇಕಂತೆ ಪೋಸ್ಟ್? ಓದ್ಬೇಕ ಎಲ್ಲಿ, ಯಾರಿಗೆ? ಎಲ್ಲರಿಗೂ. ಎಲ್ರಿಗ? ಕೊಡಿ. ಯಾರಪ್ಪ ಬರ್ದದ್ದು? ಮಾನವರಿಗೆ ಸಂದೇಶ. ನಮ್ಮ ಆಸುಪಾಸಿನಲ್ಲಿ ಹಲವು ಜೀವಿಗಳು ಸರಳವಾದ ಮನೆ ಕಟ್ಟಿಕೊಂಡು ಬದುಕುತ್ತಿವೆ. ಸ್ಥಳೀಯವಾದ ವಸ್ತುಗಳನ್ನು ಬಳಸಿ ತಾವೇ ಮನೆ ಕಟ್ಟುತ್ತವೆ, ದುರಸ್ತಿ ಮಾಡಿಕೊಳ್ಳುತ್ತವೆ. ಆಧುನಿಕ ಮಾನವರಾದ ನಿಮಗೆ ಮನೆ ಕಟ್ಟಲು ಬೇಕಾದ ಕಲ್ಲು, ಮರ, ಕಬ್ಬಿಣ, ಮರಳು, ಸಿಮೆಂಟ್ ಇವೆಲ್ಲ ಎಲ್ಲೋ ದೂರದಿಂದ ಬರಬೇಕು. ಯಾರೋ ಬೇರೆಯವರು ಕಟ್ಟಬೇಕು. ಇದರಿಂದಾಗುವ ಪರಿಸರ ಪರಿಣಾಮ ನಿಮಗೆಲ್ಲ ತಿಳಿದಿದೆ. ಭೂಮಿ ನಿಮ್ಮೆಲ್ಲರ ಮನೆ. ನಾವು ನಮ್ಮ ಈ ಮನೆಯನ್ನು ಉಳಿಸಿಕೊಳ್ಳದಿದ್ದರೆ ನಾಳೆ ನಾವೇ ಇಲ್ಲವಾಗಬಹುದು. ಈ ನಮ್ಮ ಭೂಮಿಯನ್ನು ನಾವು ಉಳಿಸಬೇಕಾಗುತ್ತದೆ. ಯಾಕೆಂದರೆ ಇದು ಒಂದೇ ಇರುವುದು. ಧನ್ಯವಾದ. ಮನೆಗಳು ನೂರಾರು, ಕಾಲಲ್ಲಿ ಮನೆಗಳು ನೂರಾರು, ಅವಕ್ಕೆ ಇರುವುದು ಹಲವು ಹೆಸರು. ಕೂಡು ಪಟ್ಟರೆ ಬಿಲಗಳು ಹಲವಾರು, ಸಹಜ ಜೀವನವೇ ನಮ್ಮಯ ಉಸಿರು. ಕಾನ್ಮನೆ ನಮ್ಮ ಮನೆ, ಕಾನ್ಮನೆ ನಮ್ಮ ಮನೆ. ಬನ್ನಿರಿ ಕಾನ್ಮನಿಗ ಪಾಠ ಕಲೀರಿ ಕಾನ್ಮನಿಗ, ಬನ್ನಿರಿ ಕಾನ್ಮನಿಗ ಪಾಠ ಕಲೀರಿ ಕಾನ್ಮನಿಗ. ನಿಶ್ಚಿತ್ ಬೆಂಗಳೂರು, ಅಥರ್ವ ಬೆಂಗಳೂರು, ಶ್ರೀಶಾ ಸಿರ್ಸಿ, ಆಶ್ರಿತ್ ಕಲೆ, ಶ್ರೀವತ್ಸ ಚಿಟಿಮಾವ, ಆರ್ಯಮನ್ ಬೆಂಗಳೂರು, ಚೈತನ್ಯ ಬಾಲಕೃಷ್ಣ ಭಟ್ ಮಣಿಪಾಲ್, ನಮೋಗ್ನ ಸಾಗರ್, ಚಿನ್ಮಯಕೇಶವ ಮಣಿಪಾಲ್, ಸಿರಿ ಬೆಂಗಳೂರು, ದಿಶಾ ಹೆಗ್ಡೆ, ಪರ್ಣಿತಾ ಸಿರ್ಸಿ, ಆರಾಧ್ಯ ಸಿರ್ಸಿ, ಸಹಜ್ ಹುಬ್ಬಳ್ಳಿ, ಚಾರತಿ ಮಂಗಳೂರು, ಸುರೇಂದ್ರ ಬೆಂಗಳೂರು, ಸ್ಕಂದ ಬೆಂಗಳೂರು, ಸ್ಕಂದ ಚಿಟಿಮಾವ.